ಹಲೋ, ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ಲವ್ ಅಟ್ ಫಸ್ಟ್ ಸೈಟ್. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೇವಮಾಗ್ನಿಕಂ. ಉತ್ತಿಷ್ಟ ಉತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡಧ್ವಜ. ಉತ್ತಿಷ್ಟ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಅಮ್ಮ, ನನಗೆ ನಿದ್ದೆ ಇನ್ನೂ ಆಗಿಲ್ಲ. ಪ್ಲೀಸ್ ನಿಲ್ಸಮ್ಮ ನಿನ್ನ ಸುಪ್ರಭಾತ. ಕಿವಿ ಮುಚ್ಚಿ ಮಲಗುವಳು ಅವಳು. ಪುಟ ಪುಟ ಎದ್ದೇಳೋ, ಟೈಮ್ ನೋಡು ಎಷ್ಟಾಗಿದೆ. ಕಾಲೇಜ್ಗೆ ಹೊತ್ತಾಯ್ತು ಕಂದ. ಯಾಕೋ ಮಗಳೇ, ಇನ್ನೂ ನಿದ್ದೆ ಆಗಿಲ್ವಾ ನನ್ನ ಪುಟಾಣಿದು ಎನ್ನುತ್ತಾ ಬಂದರು ಈ ಮುದ್ದು ಹುಡುಗಿಯ ಹೀರೋ ಅಂದ್ರೆ ಅವಳ ಅಪ್ಪ ಕಣ್ರೆ. ಅಪ್ಪ ಅಂತ ಕಣ್ಣು ಬಿಟ್ಟವಳೆ ಅವರನ್ನು ತಬ್ಬಿತಳು ಅವಳು. ನಾನು ಆಗ್ಲೆಯಿಂದ ಎಬ್ಬಿಸ್ತಿದ್ದೀನಿ, ನಾನು ನಿನ್ನ ಕಣ್ಣಿಗೆ ಕಾಣಲೇ ಇಲ್ಲ ಅಲ್ವಾ ಎಂದು ಹುಸಿಮುನಿಸು ತೋರಿದರು ಅವಳ ಅಮ್ಮ. ಅಯ್ಯೋ ನನ್ನ ಮುದ್ದು ಅಮ್ಮ, ನೀನು ಕಾಣಲ್ವ ನನಗೆ? ಡುಮ್ಮಿ ಥರ ಇದೆಯಾ, ನೀನು ಕಾಣದೇ ಇರ್ತೀಯಾ ಎಂದು ಅಣಕಿಸಿದಳಾಕೆ. ನಿನ್ನ ಎಂದು ಅವರು ಅವಳಿಗೆ ಬೈಯುವುದರಲ್ಲಿ ಅವರನ್ನು ಬಳಸಿದವು ಎರಡು ಕೈಗಳು. ಓಹೋ, ನನ್ನ ಬಿಟ್ಟು ಏನು ದೊಡ್ಡ ಮೀಟಿಂಗ್ ನಡೀತಾ ಇದೆಯಲ್ಲ ಇಲ್ಲಿ? ನಾನೊಬ್ಬ ಬಡಪಾಯಿ, ನೆನಪೇ ಆಗಲ್ಲ ಅಲ್ವಾ ನಿಮಗೆ ಈ ಕೋತಿ ಇದ್ರೆ ಎನ್ನುತ್ತಾ ಅವರ ಅಮ್ಮನನ್ನು ಬಳಸಿದ್ದು ಅವಳ ಅಣ್ಣ. ನೋಡಪ್ಪ ಕೋತಿ ಅಂತಾನೆ ಎನ್ನುತ್ತಾ ದೂರಿದಳವಳು ಮಗುವಿನತ್ತೆ. ಪಾಪ ಮಗು ಅಂತ ಛೇಡಿಸಿದನವಳ ಪೆದ್ದು ಅಣ್ಣ. ಸಾಕ್ ನಿಲ್ಸ್ರೋ, ಇನ್ನೂ ಸಣ್ಣ ಮಕ್ಕಳ ಥರ ಜಗಳ ಆಡ್ತಿರಲ್ಲ. ಆ ಜಗಳಕ್ಕೆ ಹಿತಶ್ರೇ ಆಡಿದವರು ಅಮ್ಮ. ಸರಿ ಸರಿ, ಬೇಗ ರೆಡಿಯಾಗಿ ಬನ್ನಿ, ತಿಂಡಿ ತಿನ್ನೋಣ ಎಂದು ಎಲ್ಲ ಅಲ್ಲಿಂದ ನಡೆದರು. ಏನಿವಳು ಆಗ್ಲೆಯಿಂದ ಬರೀ ಅವರು ಇವರು ಅಂತಿದ್ದಾಳೆ. ನಮ್ಮ ಹೀರೋಯಿನ್ ಹೆಸರನ್ನ ಹೇಳಿಲ್ಲ ಅಂತ ಅನ್ಕೋತಿದ್ದೀರಾ? ಬನ್ನಿ ಮನೆಯವರ ಪರಿಚಯ ಮಾಡಿಕೊಳ್ಳೋಣ. ನಮ್ಮ ಹುಡುಗಿ ಹೆಸರು ಅಖಿಲ. ಅಖಿಲ ರಘುವರ್ಮ. ಅಪ್ಪ ಅಖಿಲ ಕನ್ಸ್ಟ್ರಕ್ಷನ್ ಓನರ್ ರಘುವರ್ಮ. ಅಮ್ಮ ಜಲಜಾ ರಘುವರ್ಮ. ಅಣ್ಣ ಅಚಲ್ ರಘುವರ್ಮ. ಈ ವರ್ಷ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿ ಅಪ್ಪನ ಜೊತೆ ಸೇರಿ ಅಖಿಲ ಕನ್ಸ್ಟ್ರಕ್ಷನ್ ನೋಡ್ಕೋತಿದ್ದಾನೆ. ಈ ಮನೆಯ ಬೆಳಕು, ನಗು, ಪ್ರೀತಿ ನಮ್ಮ ಹುಡುಗಿ ಅಖಿಲ. ಅವಳ ನಗುವನ್ನು ನೋಡುವುದೇ ಇವರಿಗೆ ಹಬ್ಬ. ಹೀರೋಯಿನ್ ಎಂಟ್ರಿ ಆದಮೇಲೆ ನಮ್ಮ ಹೀರೋ ಬರಲೇಬೇಕಲ್ವಾ? ಬನ್ನಿ ನಮ್ಮ ಹೀರೋ ಸರ್ ಏನು ಮಾಡ್ತಿದ್ದಾರೆ ಅಂತ ನೋಡುವ. ಬಾನಲ್ಲಿ ಬದಲಾಗೋ ಬಣ್ಣವೇ ಭಾವನೆ, ಹೃದಯವು ಹಗುರಾಗಿ ಹಾರುವ ಸೂಚನೆ. ಮನದ ಹೂ ಬನದಿ ನೆನಪೇ ಹೂವಾಯ್ತು. ಅದೇ ಮಾತು, ಅದೇ ನೋಟ. ಮನದಲ್ಲಿ ಕಾಡಿದೆ ಅದೇ ಗಾನ. ನಗೆ ಬಾಣ ಎದೆಯಲ್ಲಿ ನಾಟಿದೆ. ಮನದಿ ಏನೋ ಹೊಸ ಗಲಭೆ ಶುರುವಾಗಿದೆ. ಮರತೆ ಏಕೆ ಬಳಿ ಬಂದು ಸರಿ ಮಾಡದೆ. ಗೆಳತಿ ನನ್ನ ಗೆಳತಿ, ತೆರದೆ ಮನದ ಕಿಟಕಿ. ಕರುಣಿಸು ಪ್ರೇಮಧಾರೆ ಬೈಕೆಯ ತೋರದೆ. ಅದೇ ಮಾತು, ಅದೇ ನೋಟ ಮನದಲ್ಲಿ ಕಾಡಿದೆ. ಅದೇ ಗಾನ, ನಗೆಬಾಣ ಎದೆಯಲ್ಲಿ ನಾಟಿದೆ. ಸರದಿಯಲ್ಲಿ ಹೊಸ ಬಯಕೆ ಸರಿದಾಡಿದೆ. ಹರಸಿ ಬೇಗ ಕರೆ ಮಾಡು ತಡ ಮಾಡದೆ. ಹುಡುಕಿ ನನ್ನ ಹುಡುಕಿ, ನಟಿಸು ಕಣ್ಣ ಮುಟುಕಿ. ಗಮನಿಸು ಪ್ರೇಮ ಭಾಷೆ ಪದಗಳ ನೋಡದೆ. ಅದೇ ಮಾತು, ಅದೇ ನೋಟ ಮನದಲ್ಲಿ ಕಾಡಿದೆ. ಅದೇ ಗಾನ, ನಗೆಬಾಣ ಎದೆಯಲ್ಲಿ ನಾಟಿದೆ. ಬಾನಲ್ಲಿ ಬದಲಾಗೋ ಬಣ್ಣವೇ ಭಾವನೆ, ಹೃದಯವು ಹಗುರಾಗಿ ಹಾರುವ ಸೂಚನೆ. ಮನದ ಹೂ ಬನದೆ ನೆನಪೇ ಹೂವಾಯ್ತು. ಅದೇ ಮಾತು, ಅದೇ ನೋಟ ಮನದಲ್ಲಿ ಕಾಡಿದೆ. ಅದೇ ಗಾನ, ನಗೆಬಾಣ ಎದೆಯಲ್ಲಿ ನಾಟಿದೆ. ಹೀರೋ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿ ಹಾಡು ಹೇಳ್ತಿದ್ದಾಳಲ್ಲ ಅನ್ಕೊಂಡ್ರಾ? ಅದೇನು ಗೊತ್ತಾ, ನಮ್ಮ ಹುಡುಗಂಗೆ ಬೆಳಗ್ಗೆ ಬೇಗ ಎದ್ದು ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ಹಾಡು ಕೇಳ್ತಾ ಜಾಗಿಂಗ್ ಮಾಡೋದು ಅಭ್ಯಾಸ. ಇಷ್ಟೊತ್ತು ನೀವು ಓದಿದ್ದು ನಮ್ಮ ಹೀರೋ ಕೇಳ್ತಾ ಇದ್ದ ಹಾಡನ್ನೇ. ನಮ್ಮ ಹೀರೋ ಹೀರೋಯಿನ್ ಥರ ಲೇಟಾಗಿ ಎದ್ದೇಳಲ್ಲ. ಚಿಕ್ಕಮಗಳೂರಿನ ಯಾದವ್ ಮ್ಯಾನ್ಷನ್ ಇವರ ಗೂಡು. ಯಾದವ್ ಗ್ರೂಪ್ ಆಫ್ ಕಂಪನೀಸ್ ಒಡೆಯ ನಮ್ಮ ಹೀರೋ. ಗುಡ್ ಮಾರ್ನಿಂಗ್ ಡ್ಯಾಡ್ ಎನ್ನುತ್ತಾ ತಂದೆಯ ಬಳಿ ಬಂದನವ. ಗುಡ್ ಮಾರ್ನಿಂಗ್ ಮೈಸನ್ ಎಂದವರು ಓದುತ್ತಿದ್ದ ದಿನಪತ್ರಿಕೆಯನ್ನು ಮಡಚಿಡುತ್ತಾ ಮಾತನ್ನು ಮುಂದುವರಿಸಿದರು. ಕಾಲೇಜಿಗೆ ಲೆಕ್ಚರರ್ ಆಗಿ ಮೊದಲನೇ ದಿನ ಹೋಗ್ತಾ ಇದೀಯಾ? ಆಲ್ ದ ಬೆಸ್ಟ್ ಮಗನೇ. ಥ್ಯಾಂಕ್ಸ್ ಡ್ಯಾಡ್, ನಾನು ಬೇಗ ರೆಡಿಯಾಗಿ ಬರ್ತೀನಿ, ಟೈಮ್ ಆಯಿತು ಎಂದವನು ತನ್ನ ರೂಮಿನೆಡೆಗೆ ನಡೆದ. ಅವನ ಹೆಸರು ಅಥರ್ವ್ ಯಾದವ್. ಅವನ ತಂದೆ ತನೀಶ್ ಯಾದವ್, ತಾಯಿ ನವ್ಯ ತನೀಶ್ ಯಾದವ್ ಮತ್ತವನ ಮುದ್ದು ತಂಗಿ ಮಾನ್ಯ ಯಾದವ್. ಈಗ ಮೊದಲನೇ ವರ್ಷದ BSc ಓದುತ್ತಿದ್ದಾಳೆ. ನಮ್ಮ ಹೀರೋ MBA ಮುಗಿಸಿ 2 ವರ್ಷ ಗ್ಯಾಪ್ ತಗೊಂಡು ಈಗ ಒಂದು ಕಾಲೇಜ್ ಲೆಕ್ಚರರ್ ಆಗಿ ಸೇರಿದ್ದಾನೆ. ನಮ್ಮ ಹೀರೋ ಓದೋದು ಮುಗಿಸಿ ಗ್ಯಾಪ್ ಯಾಕೆ ತಗೊಂಡ? ಆ ಟೈಮಲ್ಲಿ ಏನು ಮಾಡಿದ?
ಅಪ್ಪನ ಕಂಪನೀಸ್ನ ನೋಡ್ಕೊಳ್ಳೋದು ಬಿಟ್ಟು ಯಾಕೆ ಲೆಕ್ಚರರ್ ಆಗಿದ್ದಾನೆ? ನಮ್ಮ ಕಿನ್ನರ ಹೀಗೆ ಭೇಟಿಯಾಗ್ತಾರೆ. ನಮ್ಮ ಹೀರೋ ನಿಜವಾಗ್ಲೂ ಲೆಕ್ಚರರ್ ಹೌದಾ? ನಿಮ್ಗೇನನ್ಸುತ್ತೆ? ದೇವಲೋಕದ ಕಿನ್ನರ ಅವನೇನಾ? ಬನ್ನಿ ನೋಡೋಣ. ನಂತನ ಮೆಡಿಕಲ್ ಇನ್ಸ್ಟಿಟ್ಯೂಟ್, ನಿಸರ್ಗದ ಮಧ್ಯದಲ್ಲಿರುವ ಭವ್ಯವಾದ ಕಟ್ಟಡ. ಅಲ್ಲಿ ಅಖಿಲ ಫೈನಲ್ ಇಯರ್ MBBS ಸ್ಟೂಡೆಂಟ್. ನಮ್ಮ ಹುಡುಗಿ ಸ್ನೇಹಜೀವಿ. ಇಡೀ ಕಾಲೇಜಲ್ಲಿ ಇರೋರೆಲ್ಲ ಅವಳ ಫ್ರೆಂಡ್ಸ್. ಆದರೂ ಕ್ಲೋಸ್ ಫ್ರೆಂಡ್ಸ್ ಅಂತ 5 ಜನ ಇದ್ದಾರೆ. ಸುಮಾ, ಆಶಾ, ನಂದಿನಿ, ಭಾರತಿ, ಶ್ರೀನಾಥ್. MBBS ಸೇರಿದ ಮೊದಲ ದಿನ ಶುರುವಾದ ಇವರ ಸ್ನೇಹ ಇನ್ನೂ ಅಷ್ಟೇ ಗಟ್ಟಿಯಾಗಿದೆ. ಬನ್ನಿ ಕಾಲೇಜ್ನಲ್ಲಿ ಏನು ಮಾಡ್ತಿದ್ದಾರೆ ನೋಡುವ. ಇವರೆಲ್ಲ ಫ್ರೀ ಟೈಮಲ್ಲಿ ಒಟ್ಟಿಗೆ ಕೂತು ಹೊರಟೋದು ಒಂದು ಮರದ ಕೆಳಗೆ. ಆ ಮರಕ್ಕೆ ಬೋಧಿ ವೃಕ್ಷ ಅಂತಾರೆ ಅವರೆಲ್ಲ. ನನಗೆ ಅದೆಲ್ಲ ಗೊತ್ತಿಲ್ಲ. ನಾವೆಲ್ಲ ಒಂದೇ ಹಾಸ್ಪಿಟಲಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ ಅಂತ ಒಂದೇ ಸಮ ನಮ್ಮ ಮಂಡೆ ಬಿಸಿ ಮಾಡ್ತಾ ಇರೋದು ಹಠಮಾರಿ ನಂದಿನಿ. ಅದೆಲ್ಲ ಆಗಲ್ಲ. ಎಲ್ಲ ಬೇರೆ ಬೇರೆ ಕಡೆ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಹೊಸ ವಿಷಯಗಳನ್ನು ಕಲಿಬೋದು. ಆಮೇಲೆ ಎಲ್ಲ ಒಟ್ಟಿಗೆ ಕೆಲಸ ಮಾಡೋಣ ಅನ್ನೋದು ನಮ್ಮ ಅಖಿಲ ವಾದ. ಇವರಿಬ್ಬರು ಇಲ್ಲಿ ಈ ರೇಂಜ್ ಡಿಸ್ಕಸ್ ಮಾಡ್ತಿದ್ರು. ಉಳಿದ 4 ಜನ ನಮಗೂ ಇದಕ್ಕೂ ಸಂಬಂಧವಿಲ್ಲ ಅನ್ನೋ ರೀತಿ ಇದ್ದಾರೆ. ಯಾಕೆ ಅಂದರೆ ಅವರಿಗೆಲ್ಲ ಗೊತ್ತು ಕೊನೆಗೆ ಅಖಿಲ ಮಾತೆ ನಡೆಯೋದು ಅಂತ. ಕೊನೆ ಸಲ ಕೇಳ್ತಾ ಇದ್ದೀನಿ, ಎಲ್ಲ ಇಲ್ಲೇ ಶಿವಮೊಗ್ಗದಲ್ಲೇ ಎಲ್ಲಾದರೂ ಒಟ್ಟಿಗೆ ಪ್ರಾಕ್ಟೀಸ್ ಮಾಡೋಣ? ಇಲ್ಲ, ನಾನು ಚಿಕ್ಕಮಗಳೂರಲ್ಲಿ ಇರೋ ಸುಹಾಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲೇ ಪ್ರಾಕ್ಟೀಸ್ ಮಾಡೋದು ಎಂದು ದೃಢವಾಗಿ ಹೇಳಿದಳು ಅಖಿಲ. ಚಿಕ್ಕಮಗಳೂರಾ? ಎಲ್ಲ ಒಟ್ಟಿಗೆ ಆಶ್ಚರ್ಯದಿಂದ ಕೇಳಿದರು. ಆಶ್ಚರ್ಯ ಯಾಕೆ ಅಂತೀರಾ? ಅಪ್ಪ ಅಮ್ಮನ್ನ ಬಿಟ್ಟು ಒಂದು ದಿನಾನೂ ಇರದೇ ಇರೋಳು 6 ತಿಂಗಳು ಹೇಗೆ ಇರ್ತಾಳೆ ಅನ್ನೋದೇ ಅವರ ಪ್ರಶ್ನೆ. ಹೌದು, ನಾನು ಹೋಗ್ತಾ ಇದ್ದೀನಿ ಅಷ್ಟೇ ಎಂದವಳು ಅಲ್ಲಿಂದ ತಿರುಗಿ ನೋಡದೆ ಹೋದಳವಳು. ನಮ್ಮ ಹೀರೋ ಮೊದಲನೇ ದಿನ ಲೆಕ್ಚರರ್ ಆಗಿ ಹೋಗ್ತಾ ಇದ್ದಾನೆ. ಯಾವ ಕಾಲೇಜು, ಏನು ಕತೆ ನೋಡುವ ಬನ್ನಿ. ಬುಲೆಟ್ ಬೈಕಲ್ಲಿ ರಾಯಲ್ ಎಂಟ್ರಿ ಕೊಟ್ಟಿದ್ದು ನಮ್ಮ ಹೀರೋ. ಕಡಕ್ ಲುಕ್, 6 ಅಡಿ ಎತ್ತರ, ಕುರುಚಲುಗಡ್ಡ, ಗುಳಿಕೆನ್ನೆ ಚೆಲುವ, ನೀಲಿ ಕಣ್ಣುಗಳ ಒಡೆಯ, ಹಾಲು ಬಿಳುಪಿನ ಮೈ ಬಣ್ಣ. ಇವನ್ನ ನೋಡಿದ ತಕ್ಷಣ ನಮ್ಮ ಹುಡುಗಿರ ಹಾರ್ಟ್ ಹಾಳಾಗೋದಂತೂ ಪಕ್ಕ. ಫಸ್ಟ್ ಡೇ ಬೇರೆ ನಮ್ಮ ಹುಡುಗನ್ನ ನೋಡಿದ್ರೆ ಲೆಕ್ಚರರ್ ಅಂತ ಅನ್ನೋದೇ ಇಲ್ಲ, ಸ್ಟೂಡೆಂಟ್ ಅನ್ಕೋತಾರೆ ಅಷ್ಟೇ. ಅದು ಚಿಕ್ಕಮಗಳೂರಿನ ಪ್ರತಿಷ್ಠಿತ ಕಾಲೇಜು ಗಗನ ಎಜುಕೇಷನ್ ಇನ್ಸ್ಟಿಟ್ಯೂಟ್. ಪ್ರಿನ್ಸಿಪಲ್ ಕ್ಯಾಬಿನ್. ಹಲೋ ಮಿಸ್ಟರ್ ಅಥರ್ವ್ಯಾದವ್. ಹಲೋ ಸರ್. ನೀವು ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಕ್ಲಾಸ್ ತಗೊಳ್ಳಿ. ಕಮಿಷನರ್ ಎಲ್ಲ ಹೇಳಿದ್ದಾರೆ. ನನ್ನ ಕಡೆಯಿಂದ ನಿಮಗೆ ಪೂರ್ತಿ ಬೆಂಬಲ ಇದೆ. ಥ್ಯಾಂಕ್ ಯು ಸರ್. ಏನಿದು, ಕಮಿಷನರ್ ಏನು ಹೇಳಿದ್ದಾರೆ? ಲೆಕ್ಚರರ್ಗೂ ಕಮಿಷನರ್ಗೂ ಏನು ಸಂಬಂಧ ಅಂತ ಅಲ್ವಾ ನಿಮ್ಮ ಪ್ರಶ್ನೆ? ಈ ಕಾಲೇಜು ಓದಿನ ವಿಷಯದಲ್ಲಿ ಪ್ರತಿಷ್ಠಿತ ಅನಿಸಿಕೊಂಡಿದ್ದರೂ ಇತರೆ ಅನೇಕ ವಿಷಯಗಳಲ್ಲಿ ಕುಖ್ಯಾತಿಯನ್ನು ಹೊಂದಿದೆ. ಇದು ತೆರೆ ಹಿಂದಿನ ವಿಷಯ. ಅದನ್ನು ತೆರೆ ಮೇಲೆ ತರೋದಕ್ಕೆ ಅಂತಾನೆ ನಮ್ಮ ಹೀರೋ ಲೆಕ್ಚರರ್ ಆಗಿ ಎಂಟ್ರಿ ತಗೊಂಡಿರೋದು. MBA ಮುಗಿಸಿ 2 ವರ್ಷ ಗ್ಯಾಪಲ್ಲಿ IPS ಮುಗಿಸಿ ಈಗ ಅಂಡರ್ ಕವರ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ಅಥರ್ IPS. ಈ ವಿಷಯ ಅವನ ಅಪ್ಪನಿಗೆ ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಚಿಕ್ಕಮಗಳೂರಿಗೆ ಹೊರಟಿರೋ ನಮ್ಮ ಮುದ್ದು ಹುಡುಗಿ ಈ ಖಡಕ್ ಹುಡುಗನ್ನ ಹೇಗೆ ಭೇಟಿ ಆಗ್ತಾಳೆ? ಡಾಕ್ಟರ್ ಪೊಲೀಸ್ ಲವ್ ಸ್ಟೋರಿ ಎಲ್ಲಿ ಹೀಗೆ ಶುರು ಆಗುತ್ತೆ? ಆ ಕಾಲೇಜಲ್ಲಿ ನಮ್ಮ ಹೀರೋ ಕಂಡುಹಿಡಿಯಬೇಕಾಗಿರೋದಾದರೂ ಏನೋ. ಅಖಿಲ ಅದೇ ಹಾಸ್ಪಿಟಲಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಅಷ್ಟು ದೃಢವಾಗಿ ಹೇಳಿದ್ಯಾಕೆ? ಅದು ಸುಹಾಸ್ ಮನೆತನದವರಿಗೆ ಸೇರಿದ ಹಾಸ್ಪಿಟಲ್. ಸುದರ್ಶನ ಸುಹಾಸ್ ಈ ಮನೆಯ ಹಿರಿಯರು. ಸತ್ಯ, ಧರ್ಮ, ಅಹಿಂಸೆ ಮುಂತಾದ ಸದ್ಗುಣಗಳನ್ನು ಅಳವಡಿಸಿಕೊಂಡು ಜನಸೇವೆಯೇ ಜನಾರ್ದನ ಸೇವೆ ಎಂದು ನಂಬಿದವರ ಮನೆಯಲ್ಲಿ ಇರುವನೊಬ್ಬ ರಕ್ಷಕನ ಮುಖವಾಡ ಧರಿಸಿರುವ ರಾಕ್ಷಸ. ಹೆಸರು ಸೋಮೇಶ್ ಸುಹಾಸ್. ವೃತ್ತಿ ಫೇಮಸ್ ಗೈನಕಾಲಜಿಸ್ಟ್. ಇವರ ಹಾಸ್ಪಿಟಲಲ್ಲಿ ಮಕ್ಕಳು ಆಗದೇ ಇರುವ ಹೆಣ್ಣು ಮಕ್ಕಳು IVF ಮುಖಾಂತರ ಮಕ್ಕಳನ್ನು ಪಡೆಯಬಹುದು. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ಮಾತು ಇಲ್ಲಿ ಹೇಳಬೇಕು ಅನಿಸುತ್ತಿದೆ. ಯಾಕೆ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತದೆ. ಈಗ ಚಿಕ್ಕಮಗಳೂರಿನ ಈ ಹಾಸ್ಪಿಟಲ್ಗೆ ಪ್ರಾಕ್ಟೀಸ್ಗೆ ಬರಬೇಕು ಅಂತ ಅಖಿಲ ಯಾಕೆ ಹೇಳಿದ್ದು ಅಂತ ತಿಳಿದುಕೊಳ್ಳುವ. ಅಕ್ಕ, ಎಲ್ಲಿದೆಯೇ ನೀನು? ಏನು ಮಾಡ್ತಿದೀಯೇ? ಹೇಳದೆ ಕೇಳದೆ ಎಲ್ಲಿಗೆ ಹೋದೆ ನೀನು ಅಂತ ಅಖಿಲ ಅವಳ ಅಕ್ಕ ಆದ್ಯ. ಅಖಿಲ ದೊಡ್ಡಪ್ಪನ ಮಗಳು ಆದ್ಯ ವರ್ಮ. ನಮ್ಮ ಹುಡುಗಿಗೆ ಸ್ವಂತ ಅಕ್ಕ ಇಲ್ಲ ಅಲ್ವಾ? ಅದಕ್ಕೆ ಇವಳು ಅಂದರೆ ತುಂಬ ಪ್ರೀತಿ. ಇವಳು ಚಿಕ್ಕಮಗಳೂರಿನ ಗಗನ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಫೈನಲ್ ಇಯರ್ MBA ಓದ್ತಾ ಇದ್ಲು.
ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದ ಆದ್ಯ ದಿನ ಕಳೆದ ಹಾಗೆ ಡಲ್ ಆದ್ಲು. ದಿನ ಗಂಟೆಗಟ್ಟಲೆ ಹರಟುತ್ತಿದ್ದ ಅಕ್ಕ ಸಡನ್ ಆಗಿ ಸೈಲೆಂಟ್ ಆಗಿದ್ಲು. ಕಾರಣ ಕೇಳಿದರೆ ಬರುತ್ತಿದ್ದ ಉತ್ತರ ಎಕ್ಸಾಮ್ ಟೆನ್ಷನ್. ಅದಾಗಿ 1 ತಿಂಗಳ ನಂತರ ಕಾಣೆಯಾದ ಆದ್ಯ ಇನ್ನೂ ಸಿಕ್ಕಿಲ್ಲ. ಅವಳ ಹುಡುಕಾಟಕ್ಕಾಗಿ ಈಗ ಅಖಿಲ ಚಿಕ್ಕಮಗಳೂರು ಬರ್ತಿರೋದು. ಫೋಟೋ ಹಿಡಿದು ಕಣ್ಣೀರು ಸುರಿಸುತ್ತಾ ಪ್ರಶ್ನೆ ಕೇಳುತ್ತಿದ್ದಳು ಅಖಿಲ. ಪುಟ, ಇಂದು ಯಾರೋ ಕರೆದಂತಾದಾಗ ಕಣ್ಣೊರೆಸಿಕೊಂಡು ಹಿಂದೆ ತಿರುಗಿದವಳಿಗೆ ಕಂಡಿದ್ದು ಕಣ್ಣಲ್ಲಿ ನೀರು ತುಂಬಿಕೊಂಡು ನಿಂತ ಅವಳ ಅಪ್ಪ. ಆದ್ಯಾಗೆ ಏನೂ ಆಗಿರಲ್ಲ ಪುಟ, ಅವಳು ಸಿಕ್ಕೇ ಸಿಗುತ್ತಾಳೆ ಎಂದು ಹೇಳಿದ ಅಪ್ಪನನ್ನು ತಪ್ಪಿ ಸಮಾಧಾನ ಆಗೋವರೆಗೂ ಅತ್ತು ನಂತರ ಅವಳು ಚಿಕ್ಕಮಗಳೂರು ಹೋಗುವ ವಿಷಯ ತಿಳಿಸಿದಳು. ಅವರಿಗೆ ಮಗಳನ್ನು ಅಲ್ಲಿಗೆ ಕಳಿಸಲು ಇಷ್ಟ ಇಲ್ಲದಿದ್ದರೂ ಅವಳು ಹೋಗುತ್ತಿರುವುದು ಅವಳ ಅಕ್ಕನ ಸಲುವಾಗಿ. ಬೇಡ ಎಂದರೂ ಕೇಳುವವಳಲ್ಲ ಈ ವಿಷಯದಲ್ಲಿ ಎಂದು ತಿಳಿದಿದ್ದರಿಂದ ಬಾರದ ಮನಸ್ಸಿನಿಂದ ಒಪ್ಪಿಗೆ ನೀಡಿದರು. ಹಲೋ ಮಿಸ್ಟರ್ ಅಥರ್ವ್ಯಾದವ್. ಹಲೋ ಸರ್. ಏನಾದರೂ ಕ್ಲೂ ಸಿಕ್ಕಿದೆಯಾ? ಎನಿ ಪ್ರೋಗ್ರೆಸ್? ನನಗೆ ಅನಿಸಿದ ಪ್ರಕಾರ ಕಾಲೇಜಲ್ಲಿ ಕಾನೂನು ಬಾಹಿರವಾಗಿ ಡ್ರಗ್ ಆಕ್ಟಿವಿಟೀಸ್ ನಡೀತಾ ಇದೆ. ಇದನ್ನೆಲ್ಲ ಮಾಡ್ತಿರೋದು ಯಾರು ಮತ್ತು ಈ ಡ್ರಗ್ ಆಕ್ಟಿವಿಟೀಸ್ಗೂ ಕಿಡ್ನಾಪಿಂಗೂ ಏನಾದರೂ ಸಂಬಂಧ ಇದೆಯಾ ಅಂತ ಇನ್ನೂ ಗೊತ್ತಾಗಿಲ್ಲ ಸರ್. ವೆಲ್ ಡನ್ ಮೈ ಬಾಯ್, ಆಲ್ ದ ಬೆಸ್ಟ್. ಆದಷ್ಟು ಬೇಗ ಈ ಕೇಸ್ ಸಾಲ್ವ್ ಮಾಡಬೇಕು. ಇದು ಹೆಣ್ಣು ಮಕ್ಕಳ ಭವಿಷ್ಯದ ಪ್ರಶ್ನೆ. ಎಸ್ ಸರ್, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಆ್ಯಂಡ್ ಕ್ರೈಮ್ ಮಸ್ಟ್ ಬಿ ಪನಿಷ್. ಅವರು ಯಾರೇ ಆಗಿದ್ದರೋ ಅವರಿಗೆ ಖಂಡಿತ ಶಿಕ್ಷೆ ಆಗೇ ಆಗುತ್ತೆ. ಇಟ್ಸ್ ಮೈ ಪ್ರಾಮಿಸ್. ಆದ್ಯ ಎಲ್ಲಿದ್ದಾಳೆ? ಅವಳನ್ನು ಯಾರಾದರೂ ಕಿಡ್ನಾಪ್ ಮಾಡಿದಾರಾ? ಯಾಕೆ ಕಾಣೆ ಆಗೋಕ್ಕೂ ತಿಂಗಳ ಮುಂಚೆಯಿಂದ ಯಾಕೆ ಡಲ್ ಆಗಿದ್ಲು? ಅಖಿಲ ಅವಳನ್ನು ಹೀಗೆ ಹುಡುಕುತ್ತಾಳೆ. ಆ ಥರ ಯಾವ ಕೇಸ್ ಸಾಲ್ವ್ ಮಾಡೋಕ್ಕೆ ಕಾಲೇಜಿಗೆ ಲೆಕ್ಚರರ್ ಆಗಿ ಬಂದಿದ್ದು ಅಂತ ಗೊತ್ತಾಯ್ತಲ್ವಾ? ಅವನು ಡ್ರಗ್ ಮತ್ತು ಕಿಡ್ನಾಪ್ ಈ 2 ಕಾನೂನು ಬಾಹಿರ ಚಟುವಟಿಕೆಗಳ ಹಿಂದೆ ಯಾರಿದ್ದಾರೆ ಅಂತ ಹೇಗೆ ಕಂಡುಹಿಡಿತಾನೆ? ಹೆಣ್ಣು ಮಕ್ಕಳನ್ನೇ ಯಾಕೆ ಕಿಡ್ನಾಪ್ ಮಾಡುತ್ತಿದ್ದಾರೆ? ಇದನ್ನೆಲ್ಲ ಮಾಡಿಸ್ತಿರೋದು ಯಾರೋ ಮತ್ತು ಯಾಕೆ? ಚಿಕ್ಕಮಗಳೂರಿನ ಬಸ್ ಹತ್ತಿ ಕುಳಿತವಳ ಯೋಚನೆ ಪೂರ್ತಿ ಅವಳ ಅಕ್ಕನ ಸುತ್ತಲೇ ಇದ್ದವ. ಅದೇ ಆಲೋಚನೆಯಲ್ಲೇ ನಿದ್ರೆ ಆವರಿಸಿದವಳಿಗೆ. ಚಿಕ್ಕಮಗಳೂರು, ಯಾರೇ ಇಳಿಯೋರು? ಲಾಸ್ಟ್ ಸ್ಟಾಪ್ ಎಂದು ಕಂಡಕ್ಟರ್ ಕೂಗುತ್ತಿದ್ದರೂ ಪ್ರಪಂಚದ ಅರಿವೇ ಇಲ್ಲದೆ ಸುಖನಿದ್ರೆಯಲ್ಲಿದ್ದವಳನ್ನು ಮರಳಿ ಇಹಕ್ಕೆ ಕರೆತಂದಿದ್ಯೋ. ಲೇ ಕೋತಿ, ಎದ್ದೇಳೆ, ಒಳ್ಳೆ ಕುಂಕರ್ಣಿ ಥರ ಮಲಗಿದೆಯಲ್ಲೇ ಎಂದು ಅವಳ ಬಾಲ್ಯ ಸ್ನೇಹಿತೆ ಶ್ರಾವಣಿ ಬಸ್ಸಿನ ಕಿಟಕಿಯ ಬಳಿ ನಿಂತು ಕೂಗುತ್ತಿದ್ದ ಸದ್ದಿಗೆ. ಸಾರಿ ಕಣೆ, ನಿದ್ದೆ ಬಂದ್ಬಿಡ್ತು, ಬಂದೇ ಇರೋ ಎಂದವಳು ಲಗೇಜ್ ತೆಗೆದುಕೊಂಡು ಬಸ್ಸಿನಿಂದ ಕೆಳಗಿಳಿದಳು. ವೆಲ್ಕಮ್ ಟು ಚಿಕ್ಕಮಗಳೂರು ಮೈ ಡಿಯರ್ ಕೋತಿ. ಥ್ಯಾಂಕ್ ಯು ಮೈ ಡಿಯರ್ ಗುಬೆ. ಬಾ ಮನೆಗೆ ಹೋಗೋಣ, ಎಲ್ಲ ನೀನು ಬರ್ತೀಯ ಅಂತ ಕಾಯ್ತಾ ಇದ್ದಾರೆ. ಇಲ್ಲ ಕಣೆ, ಈಗ ಅಪ್ಪನ ಫ್ರೆಂಡ್ ಮನೆಗೆ ಹೋಗಬೇಕು. ನನ್ನ ಪ್ರಾಕ್ಟೀಸ್ ಮುಗಿಯೋವರೆಗೂ ಅಲ್ಲಿರಬೇಕು ಅಂತ ಅಪ್ಪ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿದ್ದಾರೆ. ಅಪ್ಪನ ಫ್ರೆಂಡ್ ಅವರ ಮಗನ್ನ ಕಳಿಸ್ತೀನಿ ಅಂದಿದ್ರು. ಈಗ ಬರಬಹುದು ಅವರು. ನಾನು ನಾಳೆ ಬಂದು ಆಂಟಿ ಅಂಕಲ್ನ ಮೀಟ್ ಮಾಡ್ತೀನಿ, ಆಯಿತಾ? ಅದೆಲ್ಲ ಆಗಲ್ಲ, ಅಂಕಲ್ಗೆ ನಾನು ಹೇಳ್ತೀನಿ, ನೀನು ಬರ್ತಾ ಇದೆಯಾ ಅಷ್ಟೇ ಎಂದು ಹೇಳಿ ರಘು ಅವರಿಗೆ ಕಾಲ್ ಮಾಡಿ ಅವರನ್ನು ಒಪ್ಪಿಸಿ ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ. ಶ್ರಾವಣಿ ಯಾರು ಅಂತ ಗೊತ್ತಾಗಿಲ್ಲ ಅಲ್ವಾ? ಅವಳು ಶಿವಮೊಗ್ಗದಲ್ಲೇ ಅಖಿಲ ಮನೆಯ ಪಕ್ಕದ ಮನೆಯಲ್ಲಿ ಇದ್ದವಳು. ಸಣ್ಣ ವಯಸ್ಸಿಂದ SSLCವರೆಗೂ ಒಟ್ಟಿಗೆ ಬೆಳೆದವರು. ಶ್ರಾವಣಿ ಅಪ್ಪನಿಗೆ ಚಿಕ್ಕಮಗಳೂರಿಗೆ ವರ್ಗಾವಣೆ ಆದ ಕಾರಣ ಇಷ್ಟು ದಿನ ದೂರ ಇದ್ದರು. ಬೆಸ್ಟ್ ಫ್ರೆಂಡ್ಸ್. ತುಂಬ ದಿನಗಳ ನಂತರ ಮತ್ತೆ ಭೇಟಿಯಾದರೆ ಮಾತು ಮುಗಿಯೋದೇ ಇಲ್ಲ. ದಿನ ಮೊಬೈಲಲ್ಲಿ ಗಂಟೆಗಟ್ಟಲೆ ಮಾತಾಡಿದರೂ ಮಾತುಗಳು ಖಾಲಿ ಆಗಲ್ಲ ಅಲ್ವಾ? ಹಾಗೆ ಇವರು ದಿನ ಮೊಬೈಲಲ್ಲಿ ಮಾತಾಡಿದರೂ ನೇರವಾಗಿ ಸಿಗದೆ 7 ವರ್ಷ ಕಳೆದಿದೆ. ನಮ್ಮ ಕಿನ್ನರನ ಭೇಟಿ ಈಗ ಇವಳಿಂದ ತಪ್ಪಿದೆ. ಮುಂದೊಂದು ದಿನ ಇವಳೇ ಅವರನ್ನು ಭೇಟಿ ಮಾಡಿಸುತ್ತಾಳೆ. ಶ್ರಾವಣಿ ಆದ್ಯ ಓದುತ್ತಾ ಇದ್ದ ಕಾಲೇಜಲ್ಲೇ ಫೈನಲ್ ಇಯರ್ MBA ಸ್ಟೂಡೆಂಟ್. ಅದೇ ರೀ ನಮ್ಮ ಹೀರೋ ವರ್ಕ್ ಮಾಡ್ತಾ ಇರೋ ಕಾಲೇಜ್. ಅಥರು ಹೇಳಿಯಪ್ಪ. ನಮ್ಮ ರಘು ಮಗಳು ಅವಳ ಮೆಡಿಕಲ್ ಪ್ರಾಕ್ಟೀಸ್ಗೆ ಅಂತ ಚಿಕ್ಕಮಗಳೂರಿಗೆ ಬರ್ತಿದ್ದಾಳೆ. ಅದು ಮುಗಿಯೋವರೆಗೂ ನಮ್ಮ ಮನೆಯಲ್ಲೇ ಇರ್ತಾಳೆ. ಅವಳು ಉಳಿದುಕೊಳ್ಳೋಕ್ಕೆ ನಿಮ್ಮ ಅಮ್ಮಗೆ ಮಾನ್ಯಗೆ ವ್ಯವಸ್ಥೆ ಮಾಡೋಕ್ಕೆ ಹೇಳು. ಹಾಗೆ ನೀನೀಗ ಹೋಗಿ ಅವಳನ್ನು ಕರ್ಕೊಂಡು ಬಾ. ಪಾಪ ಮಗು ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಿದೆ. ಸರಿಯಪ್ಪ, ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೊರಟವನನ್ನು ತಡೆದಿದ್ದು ಅವನ ಅಪ್ಪನ ಧ್ವನಿ. ಅವಳನ್ನು ಹೀಗೆ ಕರ್ಕೊಂಡು ಬರ್ತೀಯಾ? ಅವಳ ಹೆಸರು ಕೂಡ ಗೊತ್ತಿಲ್ಲ ನಿಮಗೆ ಎಂದಾಗ ಹೌದಲ್ವಾ ಎಂದು ಯೋಚಿಸುತ್ತಿದ್ದವನನ್ನು ನೋಡಿ ಅವಳ ಹೆಸರು ಅಖಿಲ ಎಂದು ಹೇಳಿದರು. ಸರಿಯಪ್ಪ ಅಂತ ಹೇಳಿ ಹೊರಟವನ ಮನ
ಅಖಿಲ ಎಂದು ಪದೇ ಪದೇ ನುಡಿಯುತ್ತಿತ್ತು. ಹಲೋ, ಹೇಳು ರಘು. ಸಾರಿ ಕಣೋ, ನನ್ನ ಮಗಳು ಅವಳ ಫ್ರೆಂಡ್ ಮನೆಗೆ ಹೋದಳು. ಅವಳ ಫ್ರೆಂಡ್ ತುಂಬ ಒತ್ತಾಯ ಮಾಡಿದ್ಲು, ಅದಕ್ಕೆ ಸರಿ ಅಂದೆ. ಹೌದಾ, ಹೋಗ್ಲು ಬಿಡು. ಆದರೆ ಒಂದು ಕಂಡೀಷನ್. ಏನಪ್ಪ ಅದು? ಪ್ರತಿ ಸಂಡೇ ಅವಳು ಇಲ್ಲಿಗೆ ಬರಬೇಕು. ತುಂಬ ದಿನಗಳಾಯಿತು ಅವಳನ್ನು ನೋಡಿ. ಸರಿ ಕಣೋ, ಹಾಗೆ ಆಗಲಿ, ಬಾಯ್. ಹಲೋ ಅತ್ತರು, ಎಲ್ಲಿದೆಯಾ? ಅಖಿಲ ಅವಳ ಫ್ರೆಂಡ್ ಮನೇಲಿ ಇರುತ್ತಾಳೆ ಅಂತೆ, ನೀನು ಮನೆಗೆ ಬಾ. ಸರಿಯಪ್ಪ ಎಂದವನು ವಾಪಸ್ ಮನೆ ಕಡೆ ಹೊರಡಲು ತಿರುಗಿದವನು ಅಲ್ಲಿಯೇ ಸ್ತಬ್ಧವಾಗಿ ನಿಂತು ಬಿಟ್ಟ. ಯಾಕೆ ನಮ್ಮ ಹುಡುಗ ಹಾಗೆ ನಿಂತುಕೊಂಡ? ನಮ್ಮ ಕಿನ್ನರಿಯ ಭೇಟಿ ಯಾವಾಗ? ಅಖಿಲ ಅವಳ ಅಕ್ಕನ್ನ ಹೀಗೆ ಹುಡುಕುತ್ತಾಳೆ, ಹೀಗೆ ಕೇಸ್ನ ಸಾಲ್ವ್ ಮಾಡುತ್ತಾನೆ ನಮ್ಮ ಕಿನ್ನರ. ಕಾಯ್ದು ನಿರೀಕ್ಷಿಸಿ. ಭಾಗ 2 ಮುಂದುವರಿಯುತ್ತದೆ. ಭಾಗ 2ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.